ಇವತ್ತು ಲಾಂಗ್ ಟರ್ಮ್ ರಿವ್ಯೂ ಮಾಡೋಣ. ಅಂದರೆ ಭಾಳ ದಿವಸ ಆಗಿಲ್ಲ ಈ ಫೋನ್ ಲಾಂಚ್ ಆಗಿ. ಲಾವಾ ಬ್ಲೇಸ್ ಪ್ರೋ 5G ನಮ್ಮ ಭಾರತದ ಫೋನ್ ಇದೆ. ಸೀದಾ ಅಮೆಝಾನ್ ಬಾಕ್ಸಿಂದ ನಿಮಗೆ ಫಸ್ಟ್ ತೋರಿಸ್ಲಿಕ್ಕೆ ನಿಜವಾದ ಅನ್ಬಾಕ್ಸಿಂಗ್. ಸೊ ಇದನ್ನು ತೆಗಿಯೋಣ ಅಂತ ಈಗ. ಸೊ ಆ ಫೋನ್ನಾಗ ಏನೇನು ಫೀಚರ್ಸ್ ಅವ, ನಮ್ಮ ಭಾರತ ದೇಶದ 5G ಹೆಂಗಿರ್ತದೆ ನೋಡಲಿಕ್ಕೆ ನೋಡೋಣ ಬರ್ರಿ. ಹೆಂಗಪ್ಪ ತೆಗಿಯೋದಿದು? ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಬಾಕ್ಸ್ ನೋಡ್ರಿ ಹಿಂಗೆ ಕೊಡ್ತಾರೆ ಅವರು ಅಮೆಝಾನ್ ಅವರು. ಲಾವಾ ಬ್ಲೇಸ್ ಪ್ರೋ 5G. ಚಲೋ ಪ್ಯಾಕಿಂಗ್ ಮಾಡ್ಯಾರ, ನೋ ಡೌಟ್. ನಮ್ಮ ಭಾರತ ದೇಶದ ಫೋನು, ನಮ್ಮ ಭಾರತ ತಮ್ಮದೇ ಓನ್ ಫೋನು ಪ್ರೊಡಕ್ಷನ್ ಮಾಡಿರ್ತಾರೆ ನಮ್ಮ ಭಾರತ ದೇಶಕ್ಕೆ. ನೋಡೋಣ ಬರಲಿ. ನಾ ಬ್ಲೇಡ್ ಯೂಸ್ ಮಾಡಿರ್ತೀರ, ಯಾಕಂದ್ರೆ ಚಾನ್ಸಸ್ ಆಫ್ ಕೈ ಕಟ್ಟೋದಿರ್ತಾವೆ. ಚಲೋ ಪ್ಯಾಕಿಂಗ್ ಮಾಡ್ಯಾರ, ಭಾಳ ಅಗದಿ ಏನು ಹೇಳ್ತಾರೆ ಅಂದ್ರೆ ಫೋನ್ ಒಳಗೆ ಏನೂ ಡ್ಯಾಮೇಜ್ ಆಗಬಾರ್ದು ಹಂಗೆ ಪ್ಯಾಕಿಂಗ್ ಮಾಡಿರ್ತಾರೆ. ಸ್ವಲ್ಪ ಹಿಂಗೆ ಮಾಡಿ ಟಫ್ ಪ್ಯಾಕಿಂಗ ಭಾಳ ಚಲೋ ಮಾಡೋದು. ಓಕೆ, ಬಿಲ್ ಇಟ್ಟಾರದು ಸೈಡ್ ಇಡೋದಂತ. ಅದ್ರ ಒಳಗೆ ಈಗ ನಿಮಗೆ ತೋರಿಸ್ಬೇಕಾಗೋದಪ್ಪ ಏನಂದ್ರೆ ನೋಡ್ರಿ, ಲಾವಾ ಬ್ಲೇಸ್ ಪ್ರೋ 5G. ಪ್ಯಾಕೇಜಿಂಗ್ ಅಂತೂ ಅಲ್ಟಿಮೇಟ್. ಬಾಕ್ಸ್ ಸೈಡ್ ಇಡೋಣ ಅಂತ. ನಮ್ದು ಭಾರತದ ಫಸ್ಟ್ ಇಂಡಿಯನ್ ಫೋನ್. ಇಲ್ಲೇ ಪ್ರೊಡಕ್ಷನ್ ಆಗಿರೋದು, ಭಾರತದ ಸ್ವಂತ ಕಂಪನಿ ಲಾವಾ ಅನ್ನೋದು. ಸೊ ಈಗ ನೀವು ಮಾರ್ಕೆಟ್ನಾಗ ನೋಡಿರ್ಬೋದು, ಭಾಳ ನಮೂನಿ ಫೋನ್ ಬಂದಾವಾಗ. ಮ್ಯಾಕ್ಸಿಮಮ್ ಚೈನೀಸೇ ಇದ್ದಾವೆ, ಎಲ್ಲ ಚೈನೀಸ್ ಫೋನೇ ಇದ್ದಾವೆ. 1-2 ಫೋನ್ಗಳು ಅನ್ಕೋಬೋದು, ಇಲ್ಲ 3 ಫೋನ್ ಅನ್ಬೋದು. ಬೇರೆ ಕಂಟ್ರಿಯವ್ರ ಬ್ರ್ಯಾಂಡಿಂಗ್ ಅದ. ಎಕ್ಸಾಂಪಲ್ ಐಫೋನ್ ಇರ್ಬೋದು, ಇಲ್ಲ ಸ್ಯಾಮ್ಸಂಗ್. ನನ್ನ ಹೆಸರು ಪರೀಕ್ಷಿತ್ ಅಂತೇಳಿ, ನಾನು ಹುಬ್ಬಳ್ಳಿದವನು. ಸೊ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ನನ್ನ ಮೊದಲನೇ ವಿಡಿಯೋ. ಯಾವುದೇ ಫೋನ್ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಅನ್ಬಾಕ್ಸಿಂಗ್ ಮಾಡ್ಲಿಕ್ಕಿದ್ದೀನಿ. ಈ ಫೋನ್ ಏನದ ಅಂದರೆ ಕಂಪ್ಲೀಟ್ಲಿ ಇಂಡಿಯಾದ್ದು, ಬ್ರ್ಯಾಂಡು ಇಂಡಿಯಾದ, ಮಾಡಿದ್ದು ಇಂಡಿಯಾದಾಗ. ಭಾಳ ಬ್ರ್ಯಾಂಡ್ಸ್ ಇರ್ತಾವೆ. ಚೈನಾದ ಮೇಜರ್ ನಡೀತಾ ಇರೋದಂದ್ರೆ ಚೈನಾದ ಎಲ್ಲ ಚೈನೀಸ್ ಬ್ರ್ಯಾಂಡ್ಗಳು ಇದಾವೆ ಭಾಳ. ಸೊ 3-4 ಕಂಪ್ನಿ ಅಷ್ಟೇ. ಒಂದು US ಅದ, ಒಂದು ಫಿನ್ಲ್ಯಾಂಡ್ ಅದ, ಅದು ಬಿಟ್ಟರೆ ಇನ್ನೊಂದು ಬೇರೆ ಯಾವುದೋ ದೇಶದ. ಸೊ ನಮ್ಮ ಭಾರತದೊಳದ್ದು ಸ್ವಂತವಾದ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಭಾರತದ ಕಂಪ್ನಿದು ಫೋನ್ ಇದು, ಲಾವಾ ಬ್ಲೇಸ್ ಪ್ರೋ 5G ಅಂತೇಳಿ. ನೋಡೋಣ ಹೆಂಗಿರ್ತದೆ. ಇದ್ರಾಗ ಫೀಚರ್ಸ್ ಏನೇನಿದಾವೆ ಅಂತಂದ್ರೆ 2K ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಆಲ್ರೆಡಿ ಇದ್ರ ಮೇಲೆ ಬರ್ತಾರೆ ಒಂದಿಷ್ಟು. 50 MP ಕ್ಯಾಮ್ರಾ ಅದ. ಆಮೇಲೆ 8GB + 8GB ರ್ಯಾಮ್, UFS 2.2 128 GB ಇದೆ. ಆಮೇಲೆ ಸೈಡ್ ಫಿಂಗರ್ ಪ್ರಿಂಟು ಮತ್ತು ಫೇಸ್ ಅನ್ಲಾಕಿಂಗ್ ಅದ ಇದ್ರೊಳಗೆ. ಆಮೇಲೆ 33 ವಾಟ್ ಫಾಸ್ಟ್ ಚಾರ್ಜರ್ ಕೊಡ್ತಾರೆ ಇದ್ರೊಳಗೆ. 5000 mAh ಬ್ಯಾಟ್ರಿ ಅದ. ಆಮೇಲೆ 6.7 ಇಂಚ್ ಫುಲ್ HD ಸ್ಕ್ರೀನ್ ಅದ. ಆಮೇಲೆ 2.2 GHz ಮೀಡಿಯಾ ಟೆಕ್ ಡಿಮೆನ್ಸಿಟಿ
6020 ಪ್ರೊಸೆಸರ್ ಅದ. ಆಮೇಲೆ ಒಂದು ಇಂಪಾರ್ಟೆಂಟ್ ಫೀಚರ್ ಇದ್ರೊಳಗೆ ಏನದಂದರೆ ಕ್ಲೀನ್ ಆ್ಯಂಡ್ರಾಯ್ಡ್ ಅದ. ನಿಮಗೆ ಗೂಗಲ್ ಪಿಕ್ಸೆಲ್ದಾಗ ಸಿಗ್ತದಲ್ಲ ಆ ನಮಗೆ ಕ್ಲೀನ್ ಆ್ಯಂಡ್ರಾಯ್ಡ್ ಅದ. ಏನು ಬ್ಲೋಟ್ವೇರ್ ಇಲ್ಲ, ಅನ್ವಾಂಟೆಡ್ ಆ್ಯಪ್ಸು ಮೊದಲೇ ಹಾಕಿಡೋದು ಇದ್ರೊಳಗೆ ಅಂಥವು ಏನೂ ಮಾಡಿರಂಗಿಲ್ಲ. ನೋಡ್ಬಾರ್ದು. ಕವರಿಂಗ್ ಅಂತೂ ಭಾಳ ಚಲೋ ಮಾಡ್ಯಾರ. ಬ್ಲ್ಯಾಕ್ ಎಲೆಗೆಂಟ್ ಡಿಸೈನ್, ನೋಡ್ಲಿಕ್ಕೆ ಅಗದಿ ಮಸ್ತ್ ಅದ. ಓಕೆ, ಇಲ್ಲೊಂದು ಸಿಕ್ಕೊಡ ಅದಿಲ್ಲ, ಚಲೋ ಪ್ಯಾಕಿಂಗ್ ಅದ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ತಿಳ್ಕೊರಿ, ಇದು ಫ್ರೀ ಸರ್ವಿಸ್ ಎಟ್ ಹೋಮ್. ನಿಮ್ಗೆ ಪ್ರಾಬ್ಲಮ್ ಏನೇ ಆತಂದ್ರೆ ಈ ಫೋನ್ನಾಗ ಮನೆಗೆ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಅದು ಓಕೆ. ಫಸ್ಟ್ ಇದ್ರಾಗ ಸಿಗೋದೇನಪ್ಪ ಅಂತಂದ್ರೆ ಕೇಸ್ ಕೊಟ್ಟಾಗಿಲ್ಲ, ಅಡ್ಡಿ ಇಲ್ಲ. ಯೂಶ್ವಲಿ ಯಾವ ಕೇಸ್ ಕೊಡೋದಿಲ್ಲ, ಅಡ್ಡಿಲ್ಲ. ಒಂದು TPUದು ನಾರ್ಮಲ್ ಕೇಸ್ ಅದ. ನಿಮಗೆ ಇಮಿಡಿಯೇಟ್ಲಿ ನಿಮ್ಗೆ ಏನಾದ್ರು ಚಲೋ ಕೇಸ್ ತೊಗೋಬೋದು, ಅಲ್ಲಿ ತನಕ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಇಂಪಾರ್ಟೆಂಟ್ ಫೋನ್ ಅದ. ಫೋನ್ ನಾವು ಸೈಡ್ ಇಡೋಣ ಅಂತ ಆಮೇಲೆ ನೋಡೋಣ ಅಂತಂದ್ರೆ ಅದು ಇದ್ರೊಳಗೆ ಏನೇನು ಕೊಟ್ಟಾರೆ ನೋಡಂತೆ. ಸರ್ವಿಸ್ ನೀವು ಮನೆಯಾಗ ಮಾಡಿಸ್ಕೋಬೋದು ಅಂತ ಹೇಳಿ ಸ್ಲಿಪ್. ಆಮೇಲೆ ಇದ್ರ ಜೋಡಿ ಏನಪ್ಪ, ಇದು ಮೋಸ್ಟ್ ಇಂಪಾರ್ಟೆಂಟು C2C. ಚಲೋ C2C ಕೇಬಲ್ ಕೊಟ್ಟಾರದು, 1 ಫೀಟ್ ಇರ್ಬೇಕದು. C2C ಫಾಸ್ಟ್ ಆಗ್ತದೆ ಚಾರ್ಜಿಂಗ್. ಓಕೆ, ಆಮೇಲೆ ಏನು ಕೊಟ್ಟಾರ, ಓಕೆ, ಒಂದು ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಾರ. ಭಾಳ ಚಂದ ಅದ ನೋಡ್ಲಿಕ್ಕೆ, ಅಗದಿ ಕ್ಯೂಟ್ ಆಗದ. ಇಲ್ಲಿ ಬಂತು ನೋಡ್ತೀವಿ. ಯೂಶ್ವಲಿ ಈಗಿನ ಫೋನ್ದಾಗ ಯಾರೂ ಚಾರ್ಜರ್ ಕೊಡೋದಿಲ್ಲ, ಇವ್ರು ಚಾರ್ಜರ್ ಕೊಟ್ಟಾರ. ನೋಡ್ಬಿಡ್ರಿ, ಚಾರ್ಜರ್ C ಟೈಪ್ ಚಾರ್ಜರ್ ಅದ. 33 ವಾಟ್ ಚಾರ್ಜರ್. ನಿಮಗೆ 12,499 ರೂಪಾಯಿಗೆ ನಿಮಗೆ ಚಾರ್ಜರು C ಟೈಪ್ 33 ವಾಟ್ ಫೋನ್ ಜೋಡಿ ಕೊಟ್ಟಾರೆ. ಇವೆಲ್ಲ ಸೈಡಿಗೆ ಇಟ್ಟೀಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಫೋನ್ ಓ ವಾ, ಸೂಪರ್ ನೋಡ್ರಿ. ಏನು ಬಿಲ್ಡ್ ಕ್ವಾಲಿಟಿ ಅದ, ಹೆಂಗಿರ್ಬೇಕು ಬಿಲ್ಡ್ ಕ್ವಾಲಿಟಿ ಅಂದ್ರೆ ನೋಡ್ರಿ. ಎಂಥ ಚಂದ ಅದ ನೋಡ್ಲಿಕ್ಕೆ. ಒಂಥರ ಟೆಕ್ಸ್ಚರ್ ನಿಮಗೆ ಫಿಂಗರ್ ಪ್ರಿಂಟ್ ಬೀಳೋಂಗಿಲ್ಲ ಇದ್ರ ಮೇಲೆ. ಎಕ್ದಮ್ ಒಂಥರ ರೈನ್ಬೋ ಜೊತೆ ಶೈನಿಂಗ್ ಬರ್ತಿರ್ಬೇಕು ನೋಡ್ರಿ. ನಾನು ತೋರ್ಲಿದ್ದೀನಿ, ಮಸ್ತ್ ಅದು. ಸೊ ಇದ್ರಾಗ ನಾನು ಏನೇನು ಹೇಳಿದ್ದೆ, 50 MP ಕ್ಯಾಮ್ರಾ ಅದ. ಆಮೇಲೆ AI ಇನ್ನೊಂದು 2 ಕ್ಯಾಮ್ರಾ ಕೊಟ್ಟಾನೆ. ಟೋಟಲಿ 2 ಕ್ಯಾಮ್ರಾ ಅಷ್ಟೇ ಅದ್ರೊಳಗೆ. ಭಾಳ ಒಂದು 5-6 ಕ್ಯಾಮ್ರಾ ಹಾಕಿ, ಒಂದು ಮೈಕ್ರೋಗೆ, ಒಂದು ಮೇನ್ ಕ್ಯಾಮ್ರಾ, ಒಂದು ವೈಡ್ ಕ್ಯಾಮ್ರಾ ಅಂತ ಏನೂ ಜಾಸ್ತಿ ಟೆನ್ಷನ್ ತೊಗೊಳಂಗಿಲ್ಲ. ಇದ್ರೊಳಗೆ 2 ಕ್ಯಾಮ್ರಾ, ಒಂದು 50 ಮೆಗಾಪಿಕ್ಸೆಲ್ದು, ಇನ್ನೊಂದು ಮ್ಯಾಕ್ರೋ ಇರ್ಬೇಕದು. ಸೊ ಇಲ್ಲೊಂದು ನಿಮ್ದು ಇದೆಲ್ಲ ಡೀಟೇಲ್ಸ್ ಕೊಟ್ಟಾನೆ, ಇದನ್ನೂ ತೆಗೆದುಬಿಡೋಣಂತೆ. ಅಗ್ರಿ ಟೈಟ್, ಅಡ್ಡಿ ಇಲ್ಲ. ಗುಡ್. ಲಾವಾ ನೋಡ್ಲಿಕ್ಕೆ ಅಗ್ರಿ ಪ್ರೀಮಿಯಂ ಬ್ರ್ಯಾಂಡ್ ಕಾಣಿಸ್ಲಿಕ್ಕೆ ಬೂಟ್ ಮಾಡೋಣ ಅಂತಿದ್ನ. ನೋಡಿ ಬೂಟ್ ಆಗೋ ಟೈಮ್ನಾಗ ಹೆಂಗೆ ಬರ್ತದೆ ಅಂತ ಹೇಳಿ. ಪ್ರೌಡ್ಲಿ ಇಂಡಿಯನ್. ನಾ ಹೇಳಿದಿಲ್ಲ ನಿಮಗೆ, ಇದು ಇಂಡಿಯನ್ ಫೋನ್, ಪ್ರೌಡ್ಲಿ ಇಂಡಿಯನ್ ಅಂತ ಬಂದು. ಸ್ಕ್ರೀನ್ ಅಂತ ಅಗದಿ ಬ್ರೈಟ್ ಅದ ರೀ, ಭಾರಿ ಬ್ರೈಟ್ ಅದ. ಅಡ್ಡಿಲ್ಲ. ಆಲ್ರೆಡಿ ಬಾಕ್ಸ್ ಒಳಗೆ 57% ಚಾರ್ಜ್ ಇಡದ. ನೀವು ಏನು ವರಿ ಮಾಡ್ಕೊಳ್ಳೋಲ್ಲ, ಫೋನ್ ತೆಗೆದುಕೊಳ್ಳೋಣ, ನೀವು ಯೂಸ್ ಮಾಡ್ಬೋದು. ಸಿಮ್ ಕಾರ್ಡ್ ಹಾಕಿ ಇಂಗ್ಲೀಷ್ ಅಂತ ತೊಗೊಂಡು.
ನೋಡೋಣ ಬನ್ನಿ. ಇದನ್ನು ಆಲ್ರೆಡಿ ಅನ್ಬಾಕ್ಸ್ ಮಾಡಾತು. ಈಗ ಇದರದ್ದು ಪೂರ್ತಿ ಒಳಗಿನ ಡೀಟೇಲ್ಸ್ ನೋಡೋಣಂತೆ. ಆಲ್ರೆಡಿ ನಿಮಗೆ ತೋರಿಸಿದ್ದು ಸ್ಕ್ರೀನ್ ವಿಸಿಬಿಲಿಟಿ ಹೆಂಗಿರ್ತದೆ. ಫುಲ್ ಬ್ರೈಟ್ ಸ್ಕ್ರೀನ್ ಅದ, ವೈಟಾಗಿ ಕಾಣ್ಲಿಕ್ಕೆ. ಸೊ ನನ್ನ ಕಡೆ ಮೇಜರ್ ಪ್ಲೇಯರ್ಸ್ ಇದ್ದಾರೆ 5G ಸರ್ವಿಸ್ ಕೊಡೋರು. ನಿಮಗೆ ಗೊತ್ತಿದ್ದಿದೆ ಅದು ಯಾರ್ಯಾರು ಕೊಡ್ತಾರೆ ಅಂಥೇಳಿ. ನೋಡೋಣಂತೆ ಸಿಮ್ ಕಾರ್ಡ್ ಹಾಕಿ ಟ್ರೇ ಒಳಗೆ ಹೆಂಗೆ ಕಾಣಿಸ್ತದೆ ಅಂಥೇಳಿ. ಇದ್ರದ್ದು ಸಿಮ್ ಕಾರ್ಡ್ ಟ್ರೇ ನೋಡಲಿಕ್ಕೆ ಹಿಂಗದ. ಇದ್ರಾಗ 2 ಸಿಮ್ ಕಾರ್ಡ್, 1 ಮೆಮೊರಿ ಕಾರ್ಡ್ ನೀವು ಹಾಕ್ಬೋದು. ಸೊ 1 ಟೆರಾಬೈಟ್ ತನಕ ಹಾಕ್ಬೋದು ನೀವು. ಸೊ ಏನೂ ಪ್ರಾಬ್ಲಮ್ ಇಲ್ಲ. ನೋಡೋಣಂತೆ. ಕಂಪ್ನಿ ಪ್ರಕಾರ ಇದು 2 ಸಿಮ್ ಕಾರ್ಡ್, ಡ್ಯುಯಲ್ ಸಿಮ್ ಕಾರ್ಡ್ ಅಂಥೇಳಿ ಕೊಟ್ಟರೆ. ಸೊ ನಾನು 2 5G ಸಿಮ್ ಕಾರ್ಡ್ ಹಾಕಿ ನೋಡ್ತೀನಿ. 2 ಸಿಮ್ ಒಳಗೆ 5G ಅಂತ ಡಿಸ್ಪ್ಲೇ ಆಗ್ತದೋ ಇಲ್ಲೋ ಅಂಥೇಳಿ. ಸೊ ನನ್ನ ಪ್ರಕಾರ ಅಂತೂ ಆಗಬೇಕು. ಕೆಲವು ಬ್ರ್ಯಾಂಡ್ಸ್ ಇರ್ತಾವೆ ಬರೀ 1 ಸಿಮ್ ಕಾರ್ಡು 4G ಮತ್ತು 5G ಸಪೋರ್ಟ್ ಮಾಡ್ತದೆ. ಇನ್ನೊಂದು ಸಿಮ್ ಕಾರ್ಡ್ ಬರೀ 4G ಸಪೋರ್ಟ್ ಮಾಡೋದು. ಮುಂಚೆ ಒಂದು ಕಾಲ ಇತ್ತು 3G ಮತ್ತು 4G ಮತ್ತು ಅದು ಸಪೋರ್ಟ್ ಮಾಡ್ತಿತ್ತು ಸಿಮ್ ಕಾರ್ಡ್ಗಳು. ಈಗ ಒಂದು 4G, 2 ಇನ್ನೊಂದು ಸಿಮ್ ಕಾರ್ಡು 4G ಮತ್ತು 5G. ಇವ್ರೇನು ಹೇಳಿಕತ್ತಾರೆ, ಇದು 2 ಸಿಮ್ ಕಾರ್ಡು 5G ಸಪೋರ್ಟ್ ಮಾಡೋದು ಅಂತ ಹೇಳಿ. ನೋಡೋಣ ಹಾಕಿ ಜಸ್ಟ್ ಇನ್ಸರ್ಟ್ ಮಾಡಿ ನಾನು ಸಿಮ್ ಕಾರ್ಡು. 2 ಆಲ್ರೆಡಿ ಸಿಗ್ನಲ್ ತೋರಿಸ್ಲಿಕ್ಕೆ ಚಲೋ ಆಗ್ಬಿಟ್ಟು ಸೆಟಪ್ ಮಾಡೋಣ ಅಂತ ಪೂರ ಇದನ್ನ. ಓಕೆ, ಇಂಟರ್ನೆಟ್ನಾಗ ಇದು 5 GHz ಮತ್ತು 2.4 GHz ಎರಡೂ ಸಪೋರ್ಟ್ ಮಾಡ್ತದೆ. ಅಂದರೆ ನಿಮ್ಮ ಮನೆಯೊಳಗೆ ಯಾವ್ದಾದ್ರು ವೈಫೈ ಇತ್ತಂದರೆ 5 GHz ಮತ್ತು 2.4 GHz ಎರಡೂ ಸಪೋರ್ಟ್ ಮಾಡ್ತದೆ. ನಿಮಗೇನು ವರಿ ಮಾಡ್ಕೊಳ್ಳೋದಿಲ್ಲ. ಬೂಟ್ ಆಗ್ಲಿಕ್ಕೆ ನೋಡ್ಬೋದು ಇಲ್ಲೇ. ನೋಡಿರಿ, ಫೋನ್ ಕಂಪ್ಲೀಟ್ಲಿ ಬೂಟ್ ಆಗಿದೆ ಈಗ. ಸೊ ಈ ಫೋನ್ನಾಗ ನಾನು ಚೆಕ್ ಮಾಡಿದೆ 2 ಸಿಮ್ ಕಾರ್ಡು 5G ಸಪೋರ್ಟ್ ಮಾಡ್ತದಿಲ್ಲ ಅಂಥೇಳಿ. ಒಂದು ಗುಡ್ ನ್ಯೂಸ್ ಏನಂತಂದರೆ 2 ಸಿಮ್ ಕಾರ್ಡ್ ಇದ್ರಾಗ 5G ಸಪೋರ್ಟ್ ಮಾಡ್ತದೆ. ಕೆಲವು ಫೋನ್ದಾಗ ಹಿಂಗಿರ್ತಾವಂದ್ರೆ 1 ಸಿಮ್ ಕಾರ್ಡ್ದಾಗ 4G ಸಪೋರ್ಟು 5G ಸಪೋರ್ಟ್ ಮಾಡ್ತದೆ. ಇನ್ನೊಂದು ಸಿಮ್ಮು ಬರೀ 4G 3G 2G ಸಪೋರ್ಟ್ ಮಾಡ್ತದೆ. ಇದ್ರಾಗ ಹಂಗಿಲ್ಲ. ನೀವು ನೋಡಿರ್ಬೇಕಂದ್ರೆ 5G ಅಂತ ತೋರಿಸ್ಲಿಕ್ಕತ್ತದೆ. ಆಮೇಲೆ ನಾನು ಸ್ವಿಚ್ ಮಾಡ್ತಿದ್ದು ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ, ಆವಾಗಲೂ ನಿಮಗೆ 5G ಅಂತಲೇ ತೋರಿಸ್ತದೆ. ದಟ್ ಮೀನ್ಸ್ ಇದು 2 ಸಿಮ್ ಕಾರ್ಡು 5G ಸಪೋರ್ಟ್ ಮಾಡ್ತದೆ, ವಿಚ್ ಈಸ್ ಅ ಗುಡ್ ಥಿಂಗ್. ಸೊ ಕ್ಯಾಮ್ರಾದ ಒಂದಿಷ್ಟು ಫೋಟೋ ತೆಗೆದೀನಿ. ಇದ್ರೊಳಗೆ 50 MP ಕ್ಯಾಮ್ರಾ ಅಂತ ಹೇಳ್ತಾರೆ. ಲೈಟ್ನಾಗ ಭಾಳ ಚಲೋ ಬರ್ಬೋದು. ಬಟ್ ನೀವು ಡಾರ್ಕ್ನಾಗ ತೆಗಿತಾ ಇದ್ದೀರಿ ಅಂದರೆ ನಿಮಗೆ ಸ್ವಲ್ಪ ಡಿಸ್ಟಾರ್ಷನ್ ಬರ್ಬೋದು ಫೋಟೋ ಒಳಗೆ. ಬಟ್ ಮ್ಯಾಕ್ಸಿಮಮ್ ಲೈಟ್ನಾಗ ತೆಗೆದು ಚಲೋ. ಸೊ ಇದೊಂದು ಫೋಟೋ ನಾನು ಡಾರ್ಕ್ನಾಗ ತೆಗೆದಿದ್ದೆ, ಟಿ ವಿದ ಫೋಟೋ. ಸೊ ನೋಡಿರಿ, ಝೂಮ್ ಮಾಡಿದಾಗ ಸ್ವಲ್ಪ ಡಿಸ್ಟಾರ್ಷನ್ ಬರ್ತದೆ. ಬಟ್ ಅಡ್ಡಿ ಇಲ್ಲ, ಡೇ ಟು ಡೇ ಲೈಫಿಗೆ ಬಜೆಟ್ ಫೋನ್ ಅಂತ ಹೇಳಿ ಯೂಸ್ ಮಾಡ್ಲಿಕ್ಕೆ ಭಾಳ ಚಲೋ ಇದೆ. ಸೊ ಸೆಲ್ಫಿ ಕ್ಯಾಮ್ರಾ ಅಗದಿ ಚಲೋ ಅದ. ನಾನು ತಗೊಂಡಿದ್ದು ನಂದ ಫೋಟೋ ಭಾಳ ಚಲೋ, ಭಾಳ ಕ್ಲಾರಿಟಿ ಬಂದಿದೆ. ಸೊ ಎಲ್ಲೂ ಡಿಸ್ಟಾರ್ಷನ್ನು ಫೇಸ್ ಮೇಲೆ ಅನ್ನೋದೇನು ನಿಮಗೆಲ್ಲೂ ಕಾಣೋದಿಲ್ಲ. ಸೊ ನೋಡ್ರಿ, ಸೊ
ನನ್ನ ಪ್ರಕಾರ ಈ ಫೋನು ಭಾಳ ಸ್ಮೂತ್ ಆಗದೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಅದ, ಫುಲ್ HD ಸ್ಕ್ರೀನ್ ಅದ. ಸೊ ಡೇ ಟು ಡೇ ಲೈಫ್ನಾಗ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಪ್ಯೂರ್ ಆ್ಯಂಡ್ರಾಯ್ಡ್ ಅದ, ಯಾವುದು ಬ್ಲೂಟೂತ್ ಸಿಗೋಂಗಿಲ್ಲ ನಿಮಗೆ. ಆಮೇಲೆ 5000 mAh ಬ್ಯಾಟ್ರಿ ಅದ, 2 ಸಿಮ್ 5G ಸಪೋರ್ಟ್ ಮಾಡ್ತವೆ. ಡಿಸೈನ್ ಫ್ಯಾಕ್ಟರ್ ಭಾಳ ಚಲೋ ಅದ, ಅಗದಿ ಶೈನಿಂಗ್ ಕೊಟ್ಟಾರಿಲ್ಲೇ. 12-13 ಸಾವಿರ ರೂಪಾಯಿ ಒಳಗೆ ಇದಕ್ಕಿಂತ ಬೆಸ್ಟ್ ಫೋನ್ ನಾ ಬೇರೆ ಯಾವುದೂ ಬ್ರ್ಯಾಂಡ್ನಾಗ ಸಿಗೋಂಗಿಲ್ಲ ಅಂತ ಹೇಳ್ತೀನಿ. ಲಾವಾ ಲುಕ್ಸ್ ವೆರಿ ಬೆಸ್ಟ್. ಓಕೆ, ಇದರಲ್ಲಿ ನಿಮ್ಮ ಫಿಂಗರ್ ಪ್ರಿಂಟು ಬೀಳಂಗಿಲ್ಲ. ಪ್ಲಾಸ್ಟಿಕ್ ಅದ, ಬ್ಲ್ಯಾಕ್ ಪ್ಲಾಸ್ಟಿಕ್ ಕೊಟ್ಟ ಬ್ಯಾಕ್. ಸೊ ನೋಡೋಣ ಅದ್ರ ಜೊತೆ ಸ್ಕ್ರೀನ್ ಗಾರ್ಡ್ ಒಂದು ಕೊಟ್ಟಿರೋದು ಹೆಂಗೆ ಕಾಣಿಸ್ತದೆ ಹಾಕಿದ ಮೇಲೆ. ಓಕೆ, ಓ ವಾ, ಪರ್ಫೆಕ್ಟ್ ಫಿಟ್. ನಿಮಗೆ ಅಗದಿ ಕ್ಲೀನ್ ಕಾಣಿಸ್ತದೆ. ನಿಮಗೆ ಎಲ್ಲ ಪೋರ್ಟ್ಸು ಕ್ಲೀನಾಗಿ ಅದಾವ, ಏನೂ ಇಶ್ಯೂ ಬರೋಂಗಿಲ್ಲ ನಿಮಗೆ. ಆ್ಯಂಡ್ ಇದ್ರಾಗ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸೈಡಿಗೆ ಕೊಟ್ಟಾನ. ಎಷ್ಟು ಫಾಸ್ಟಾಗಿ ಓಪನ್ ಆಗ್ತದೆ ನೋಡೋಣ ಅಂತ. ಓಪನ್ ಆಯಿತು. ಫಾಸ್ಟ್ ಅದ, 1 ಸೆಕೆಂಡ್ ಓಪನ್ ಆಗ್ಲಿರ್ತದೆ. ದಟ್ ಮೀನ್ಸ್ ಪ್ರೆಟಿ ಫಾಸ್ಟ್. ಸೊ ಇದನ್ನು ನೀವು ಇನ್ ಕೇಸ್ ತೊಗೊಂಡ್ರೆ ನಿಮ್ಮ ಬಜೆಟ್ ಒಳಗೆ 12-13 ಸಾವಿರ ರೂಪಾಯಿ ಬಜೆಟ್ ಅಂದರೆ ದಿಸ್ ಫೋನ್ ಇಸ್ ದ ಬೆಸ್ಟ್ ಫೋನ್, ಅದು 5G ಒಳಗೆ. ನಿಮ್ಗೆ ಯಾವುದೇ ಫೋನ್ ಬಗ್ಗೆ ಮಾಹಿತಿ ಬೇಕಂದ್ರೆ, ನಿಮಗೆ ಯಾವುದೇ ಫೋನ್ ಬಗ್ಗೆ ಏನಾರ ತಿಳ್ಕೊಳ್ಬೇಕಂತಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ. ನನಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿರಿ, ಬೇರೆಯವ್ರಿಗೂ ನೋಡೋಂಗೆ ಮಾಡಿರಿ. ನಾನು ಅನ್ಕೋತೀನಿ ಇದು ಫಸ್ಟ್ ಉತ್ತರ ಕರ್ನಾಟಕದ್ದು ಮೊಬೈಲ್ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಯೂಶ್ವಲಿ ಎಲ್ಲರೂ ಕನ್ನಡದಾಗ ಮಾಡ್ಯಾರ, ಬಟ್ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಯಾರೂ ಮಾಡಿಲ್ಲ. ಸೊ ಇದು ನಾನು ಫಸ್ಟ್ ಮಾಡಲಿದ್ದೀನಿ. ಸೊ ನನಗೆ ಸಪೋರ್ಟ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಮತ್ತು ಬೇರೆಯವ್ರಿಗೂ ಹೇಳ್ರಿ ನನ್ನ ಚಾನಲ್ ನೋಡಿ. ಹಿಂಗೆ ಚಲೋ ವಿಡಿಯೋ ತೊಗೊಂಬರ್ತಿರ್ತೇನೆ ನಾನು. ಸೊ ಇದು ಫಸ್ಟ್ ನಾನು ಇಂಡಿಯಾದ್ದೇ ಫೋನ ಅನ್ಬಾಕ್ಸಿಂಗ್ ಮಾಡೋಣ ಅಂಥೇಳಿ. ಲಾವಾ ಬ್ಲೇಸ್ ಪ್ರೋ 5G ಬೆಸ್ಟ್ ಫೋನು, ಬಜೆಟ್ ಫೋನು. ಇದು ನೀವು ಆರಾಮಾಗಿ ತೊಗೋಬೋದು ಡೇ ಟು ಡೇ ಯೂಸಿಗೆ. ಥ್ಯಾಂಕ್ಸ್ ರೀ, ನಮಸ್ಕಾರ. ಪರೀಕ್ಷಿತಿಂದ